ಅಮಾನತು ವರ್ಸಸ್ ಪ್ರತಿಭಟನೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತನಾಡ್ತಾ ಇರುವಂತ ವಿಚಾರ, ಸಂಸತ್ನಲ್ಲಿ ಅಮಾನತು ಪರ್ವ ನಡೆದಿದೆ. ಪ್ರತಿನಿತ್ಯ ಕೂಡ ಸಂಸತ್ನಲ್ಲಿ ಸಂಸದರ ಅಮಾನತಾಗ್ತಾ ಇರುವಂತದ್ದು. ಆ ಸಂಖ್ಯೆ ಈಗ 146ಕ್ಕೆ ಏರಿಕೆಯಾಗಿದೆ. ಹಾಗಾಗಿ ಈ ಅಮಾನತನ್ನ ಖಂಡಿಸಿ ದೇಶವ್ಯಾಪಿ ಹೋರಾಟ ನಡೆಸ್ತೀನಿ ಅಂತ ಕಾಂಗ್ರೆಸ್ ಈಗ ಕರೆ ಕೊಟ್ಟಿರುವಂತದ್ದು. 146 ಸಂಸದರ ಅಮಾನತಿಗೆ ಕಾಂಗ್ರೆಸ್ ಈಗ ಸಿಡಿದೆದ್ದಿದೆ. ಕೈ ನಾಯಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಸ್ಪೆನ್ಷನ್ ವಿರುದ್ಧ ವಿಪಕ್ಷಗಳ ಸಂಸದರು ಸಿಡಿದೆದ್ದಿದ್ದು. ದೇಶವ್ಯಾಪಿ ಹೋರಾಟಕ್ಕೆ ಈಗ ಕರೆ ಕೊಟ್ಟಿದಂತೆ ಕಾಂಗ್ರೆಸ್. ಕೆಪಿಸಿಸಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಸಂಸದರು ಮತ್ತು ಅಮಾನತಾಗಿರುವಂತಹ ಸದಸ್ಯರ ಸಂಖ್ಯೆ ಏರಿಕೆಯಾಗ್ತಲೇ ಹೋಗ್ತಾ ಇರುವಂತದ್ದು 146 ಆಗಿದೆ. ಸಂಸತ್ ಸದಸ್ಯರ ಅಮಾನತಿಗೆ ವಿಪಕ್ಷಗಳು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ವಿಪಕ್ಷಗಳು ಟೀಕಿಸ್ತಾರೆ. ಸಂಸತ್ನಲ್ಲಿ ಡಿಸೆಂಬರ್ 13ಕ್ಕೆ ಏನು ಭದ್ರತಾ ಲೋಪ ಆಯಿತು, ಅದರ ಪರಿಣಾಮವಾಗಿ ಸಂಸತ್ತಿನ ಒಳಗೆ ಸ್ಮೋಕ್ ಬಾಂಬ್ ದಾಳಿ ನಡೆಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವರು ಮಾತನಾಡಬೇಕು ಅನ್ನುವಂತಹ ಆಗ್ರಹವನ್ನೇನು ಮಾಡ್ತಾ ಹೋಗ್ತವೆ ವಿಪಕ್ಷಗಳು. ಆ ಗದ್ದಲ ಜೋರಾಗ್ತಾ ಇದ್ದಂತಹ ಬೆನ್ನಲ್ಲೇ ಲೋಕಸಭೆಯಲ್ಲಿ 100 ಸಂಸದರ ಅಮಾನತು, ರಾಜ್ಯಸಭೆಯಲ್ಲಿ 46 ಸಂಸದರ ಅಮಾನತಾಗಿದೆ. ಸಾಮೂಹಿಕ ಅಮಾನತು ಈ ರೀತಿಯಲ್ಲಾಗಿರುತ್ತೆ. ಇದು ಈಗ ದೇಶವ್ಯಾಪಿ ಪ್ರತಿಭಟನೆಗೆ ಕಾರಣ ಆಗ್ತಾ ಇದೆ. ವಿಪಕ್ಷಗಳಿಂದ ಧರಣಿ ಗದ್ದಲ ನಡೀತು ಸಂಸತ್ನಲ್ಲಿ ದಾಂಧಲೆಯನ್ನ ಖಂಡಿಸಿ. ಆ ಗದ್ದಲದ ಪರಿಣಾಮವಾಗಿ ಸಂಸದರ ಸಸ್ಪೆನ್ಷನ್ಗೆ ಆದೇಶವನ್ನ ಕೊಡಲಾಯಿತು. ಡಿಸೆಂಬರ್ 16ಕ್ಕೆ 13 ಜನ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಒಬ್ಬರು ಅಮಾನತು ಶಿಕ್ಷೆಗೊಳಗಾಗ್ತಾರೆ. ಈ ಅಧಿವೇಶನದಲ್ಲಿ ಯಾವ ರೀತಿ ಈ ಅಮಾನತು ಪರ್ವ ನಡ್ಕೊಂಡು ಬಂತು ಅಂದರ ಅಂಕಿ ಸಂಖ್ಯೆಯ ವಿವರವನ್ನ ನಿಮ್ಮೆದುರಿಗಿಡ್ತಾ ಇದೆ. ಡಿಸೆಂಬರ್ 18ಕ್ಕೆ ಅದು ಮತ್ತೆ ಏರಿಕೆಯಾಗುತ್ತೆ. ಮತ್ತೆ ಲೋಕಸಭೆಯಲ್ಲಿ 33 ಮಂದಿ ಅಮಾನತಾಗ್ತಾರೆ, ರಾಜ್ಯಸಭೆಯಲ್ಲಿ 45 ಮಂದಿಯನ್ನ ಅಮಾನತುಗೊಳಿಸಲಾಗುತ್ತೆ. ಡಿಸೆಂಬರ್ 19ಕ್ಕೆ ಮತ್ತೆ 49 ಲೋಕಸಭಾ ಸಂಸದರು ಅಮಾನತಾಗ್ತಾರೆ. ಹೀಗೆ ಏರಿಕೆಯಾಗ್ತಾ ಸಾಗಿ ಒಟ್ಟು ಲೋಕಸಭೆಯಲ್ಲಿ 100 ಸಂಸದರ ಅಮಾನತಾಗಿದೆ. ರಾಜ್ಯಸಭೆಯಲ್ಲಿ 46 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಇತಿಹಾಸದಲ್ಲೇ ಅತಿ ಹೆಚ್ಚು ಸಂಸದರ ಅಮಾನತು ಆಗಿರುವಂಥದ್ದು. ಅಮಾನತು ಶಿಕ್ಷೆಯನ್ನ ಈ ಮಟ್ಟಕ್ಕೆ ಕೊಟ್ಟದ್ದು ಇದೇ ಮೊದಲ ಬಾರಿ, ಅದು ಒಂದೇ ಚಳಿಗಾಲದ ಅಧಿವೇಶನದಲ್ಲಿ. ಸೋಲಿನಿಂದ ಹತಾಶರಾಗಿ ಸಂಸತ್ನಲ್ಲಿ ಗದ್ದಲ ಎಬ್ಬಿಸಿದ್ರು ಅಂತ ಇದಕ್ಕೆ ಪ್ರಧಾನಿ ಹೇಳಿಕೆಯನ್ನ ಕೊಟ್ಟರು. ಆದರೆ ಈಗ ವಿಪಕ್ಷಗಳು ಹೇಳ್ತಾ ಇರೋದು ವಿವಾದಾತ್ಮಕ ಮಸೂದೆಗಳನ್ನ ಮಂಡಿಸೋದಕ್ಕೆ ಅಂತಲೇ ಈ ರೀತಿ ಮಸಲತ್ತು ನಡೆಸಿ ಎಲ್ಲ ಸಂಸದರನ್ನ ಅಮಾನತುಗೊಳಿಸಲಾಗ್ತಾ ಇದೆ. ಈ ಪರ್ವ ಈ ರೀತಿ ನಡೀತಾ ಇರೋದಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಎಸ್, ಈ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರಾದಂತಹ ಶಂಕರ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೇನೇ JDS ವಕ್ತಾರರಾದಂತಹ ನಾಗೇಂದ್ರ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಸ್, ನಾನು ಶಂಕರ್ ಶೆಟ್ಟಿ ಅವರಿಂದಲೇ ಆರಂಭಿಸೋದಾದ್ರೆ, ಸರ್, ಈಗ ನೋಡ್ತಾ ಹೋದ್ರೆ ಈ ಅಂಕಿ ಸಂಖ್ಯೆಗಳನ್ನು 146 ಯಾಕೋ ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಇನ್ನು ವಿಪಕ್ಷದ ಸಂಸತ್ ಸದಸ್ಯರೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಥರದ ಒಂದು ನಿರ್ಧಾರ ಐತಿಹಾಸಿಕ ದಾಖಲೆಯಾಗಿ ಉಳಿತಾ ಇದೆ. ಸಂಸತ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಸದರ ಅಮಾನತಾಗಿರುವಂಥದ್ದು. ಈ ಆದೇಶವನ್ನು ತಾವು ಒಬ್ಬ ವಿಶ್ಲೇಷಕರಾಗಿ ಹೇಗೆ ನೋಡ್ತೀರಿ? ನಿಜಕ್ಕೂ ಸಮರ್ಪಕವಾದ ನಿರ್ಣಯ ಅಂತ ಅನ್ಸುತ್ತಾ? ಪಾರ್ಲಿಮೆಂಟಲ್ಲಿ ಅಪೋಸಿಷನ್ ಇದ್ದುಕೊಂಡು ಬಿಲ್ ಪಾಸ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಡಿಸ್ಕಷನ್ ಇರ್ತದೆ, ಫಾರ್ ಎಗೇನ್ಸ್ಟ್ ಆರ್ಗ್ಯುಮೆಂಟ್ ನಡೀತಾ ಇರ್ತದೆ ಅಷ್ಟೇ. ಇಲ್ಲಿ ಬಿಲ್ ಮಾಡುವ ಆಲ್ಮೋಸ್ಟ್ ಪಾರ್ಲಿಮೆಂಟೇ ಇಲ್ಲ ಆ್ಯಕ್ಚುಲಿ. ಆಲ್ಮೋಸ್ಟ್ ಅಪೋಸಿಷನ್ ಇಲ್ಲ ಅಂತ 146 ಅಂದರೆ ರೆಕಾರ್ಡ್ ಇಂಡಿಯನ್ ಹಿಸ್ಟ್ರಿಯಲ್ಲಿ 146 ಎಂದೂ ಆಗಿಲ್ಲ. ಈ ಸಲ ಆಗಿದೆ ಅದು. ಆ್ಯಕ್ಚುಲಿ ಪಾರ್ಲಿಮೆಂಟ್ ರೂಲ್ ಹೇಳ್ತದೆ 1/10 ಆಫ್ ದಿ ಟೋಟಲ್ ಮೆಂಬರ್ಸ್ ಇದ್ರೆ ಸಾಕು ಅಂತ. ಸಪೋಸ್ ಲೋಕಸಭೆಯಲ್ಲಿ 543-42 ಮೆಂಬರ್ಸ್ ಏನೋ ಇದ್ದಾರೆ. 540 ಅಂದರೆ ನೀವು ಅದರ ಇದಂದರೆ 55 ಜನ ಇದ್ರೆ ಸಾಕು. 55 ಜನ ಇದ್ರೆ ಯಾವ ಬಿಲ್ಲು ಪಾಸ್ ಮಾಡೋದು ಕಾನೂನು ಪ್ರಕಾರ. ಆದರೆ ಆಡಳಿತ ಪಕ್ಷದಲ್ಲಿಯೂ ಅಷ್ಟೇ ಇರಬೇಕಂತಿಲ್ಲ. 55 ಜನ ಇದ್ದರೆ ಯಾವ ಬಿಲ್ಲು ಪಾಸ್ ಮಾಡೋದು ಅಂತ. ಸಪೋಸ್ 55ಕ್ಕಿಂತ ಕಮ್ಮಿ ಇದ್ದರೆ ಸ್ಪೀಕರ್ ಅದನ್ನು ಅಡ್ಜರ್ನ್ ಮಾಡಬೇಕು ಆ್ಯಕ್ಚುಲಿ. ಸೊ ಬಿಲ್ ಪಾಸ್ ಮಾಡಬೇಕಾದ್ರೆ ಏನು ಕಷ್ಟ ಇಲ್ಲ. 1/10 ಆಫ್ ಮೆಂಬರ್ಸ್ ಯಾವಾಗ ನೋಡಿದ್ರೆ ಇರ್ತಾರೆ. ಎಷ್ಟು ಜನ ಮಾಡಲಿ ಏನಿಲ್ಲ ನೋಡಿ. ಇದ್ರಲ್ಲಿ ಪ್ರಶ್ನೆ ಏನು ಗೊತ್ತಾಯಿತು,
ಈಗ ಕೆಲ ಬಿಲ್ಗಳಿಗೆ ಸಪೋಸ್ ಇದಾಯಿತು, ಚೀಫ್ ಜಸ್ಟಿಸ್ ಆಫ್ ಇವರು ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳನ್ನ ಅಪಾಯಿಂಟ್ ಮಾಡೋದು ಕಮಿಟಿ ಉಂಟು, ಅದರಲ್ಲಿ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇತ್ತು. ಈಗ ಈ ಮೊನ್ನೆ ಬಿಲ್ ಪಾಸ್ ಮಾಡಿದ್ರು, ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಅಗತ್ಯ ಇಲ್ಲ, ಅದರ ಬದಲು ಕನ್ಸರ್ನ್ ಮಿನಿಸ್ಟರ್, ಈಗ ಅದ್ರ ಲಾ ಮಿನಿಸ್ಟರ್ ಇರ್ಬೋದು, ಈಗ ಚೀಫ್ ಜಸ್ಟಿಸ್ ಇದು ಅಥವಾ ಯಾವುದೊಂದು ಮಿನಿಸ್ಟರ್ ಆ ಕನ್ಸರ್ನ್ ಮಿನಿಸ್ಟರ್ ಮಾಡಬೇಕಂತ ಆಯ್ತು. ಸೊ ಅದೊಂದು ಆ್ಯಕ್ಚುಲಿ ಒಳ್ಳೆ ಅಲ್ಲ. ಆಗೇನಾಗ್ತದೆ, ಒಂದು ಕಡೆಯಲ್ಲಿ 2 ಮೆಂಬರ್ಸ್ ಇರ್ತಾರೆ, ಒಂದು ಕಡೆಯಲ್ಲಿ 1 ಮೆಂಬರ್ ಇರ್ತಾರೆ. ಸಪೋಸ್ ಚೀಫ್ ಜಸ್ಟಿಸ್ ಅಂದರೆ ಅವನು ಯಾವ ಪಾರ್ಟಿಗೂ ಸೇರಿದನೋ ಅಲ್ಲ, 1-1 ಆಗ್ತದೆ. ಆಲ್ಮೋಸ್ಟ್ ಚೀಫ್ ಜಸ್ಟಿಸ್ ಇದು ವ್ಯೂಗೆ ಇಂಪಾರ್ಟೆನ್ಸ್ ಇರ್ತದೆ ಅಲ್ಲಿ. ಸೊ ಅದನ್ನೇ ತಪ್ಪಿಸ್ಲಿಕ್ಕಾಗಿ ಬಿಲ್ ಪಾಸ್ ಮಾಡಿದ್ರು ಅಂತ ಒಂದು ಅಪೋಸಿಷನ್ ಅವರು ಒಂದು ಇದುಂಟು. ಸೊ ಅದು ಚರ್ಚೆ ಆದರೂ ಬಿಲ್ ಪಾಸ್ ಆಗಿದೆ, ಯಾಕಂದರೆ ಮೆಜಾರಿಟಿ ಉಂಟು, ಚರ್ಚೆ ಆದರೂ ಬಿಲ್ ಪಾಸ್ ಆಗಿ ಆಗ್ತದೆ, ರೂಲಿಂಗ್ ಪಾರ್ಟಿಗೆ ಮೆಜಾರಿಟಿ ಉಂಟು. ಬಿಲ್ ಎಲ್ಲಿ ತನಕ ಫಾಸ್ಟ್ ಬಿಲ್ ಪಾಸ್ ಆಗಿದೆ ಅಂದರೆ, ಒಂದು ದಿನ ಮೊದಲೇ ಪಾರ್ಲಿಮೆಂಟನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ನಿನ್ನೆಗೆ ಆ್ಯಕ್ಚುಲಿ ಇವತ್ತು ಎಂಟಾಗಬೇಕಿತ್ತು ಪಾರ್ಲಿಮೆಂಟ್. ಅಜೆಂಡದಲ್ಲಿ ಎಲ್ಲ ಐಟಮ್ಗಳೆಲ್ಲ ಆಯಿತು, ಇದೇ ಅಜೆಂಡ ಇರ್ತಲ್ಲ, ಈ ಬಿಲ್ ಇಂಥ ಇದೆಲ್ಲ ಮಾಡಬೇಕು ಅಂತ ಎಲ್ಲ ಬಿಲ್ ಪಾರ್ಟಿ ಡಿಸ್ಕಷನ್ ಆಗಲಿಲ್ಲ, ಎಲ್ಲ ಬಿಲ್ಗಳು ಪಾಸ್ ಆಯಿತು. ಅವರ ಅಜೆಂಡಾನೇ ಅದಾಗಿತ್ತು. ವಿಪಕ್ಷಗಳಿಂದ ಡಿಸ್ಕಷನ್ ಮಾಡ್ತದೆ, ಆರ್ಗ್ಯುಮೆಂಟ್ ನಡೀತದೆ, ಇದೆಲ್ಲ ನಡೀತದೆ, ಪ್ರಶ್ನೆಗಳು ಬರ್ತವೆ, ಇದೆಲ್ಲ ಬರ್ತದೆ. ಸೊ ಟೈಮ್ ಟೇಕ್ ಆಗಿ ನಾಳೆಗೆ ಎಂಡ್ ಆಗ್ತಿರ್ತದೆ. ಈಗ ವಿಪಕ್ಷಗಳಿದೆ ಬಿಲ್ಲನ್ನು ಓದೋದು, ಅದನ್ನು ಪಾಸ್ ಮಾಡೋದು, ಇಷ್ಟೇ. ಒಬ್ಬರು ಪ್ರಪೋಸ್ ಮಾಡೋದು, ಒಬ್ಬರು ಸೆಕೆಂಡ್ ಮಾಡೋದು, ಬಿಲ್ ಪಾಸ್ ಆಯ್ತು ಅಂತ ಹೇಳೋದು, ಅರ್ಥ ಆಯ್ತಲ್ಲ. ಹಾಗಾಗಿ ಈ ಪಾರ್ಲಿಮೆಂಟಲ್ಲಿ ಆಯ್ತು ಅಂದರೆ ಇದಾಯಿತು. ನಿಜವಾಗಿದ್ದು ಯಾವುದು ತಪ್ಪು ಯಾರು ಸರಿ ಅಂತೇಳಿ ಎರಡೂ ಕಡೆದು ತಪ್ಪು ಉಂಟು, ಇಲ್ಲ ಅಂತ ಇಲ್ಲ. ಆ್ಯಕ್ಚುಲಿ ಈಗ 13 ಡಿಸೆಂಬರ್ 2021 ವಾಜಪೇಯಿ ಇರುವಾಗ ದಾಳಿ ಆಗಿತ್ತು. ಅದೇ ದಿನ ಈ ಸಲ ಎಂಥದ್ದು ಸ್ಮೋಕ್ ಬಾಂಬ್ ಇಟ್ಕೊಂಡು ಸ್ಮೋಕ್ ಬಾಂಬ್ ದಾಳಿ ಮಾಡಿದ್ರು. ಆ್ಯಕ್ಚುಲಿ ಒಬ್ರು ನಮ್ಮ ಕರ್ನಾಟಕದಲ್ಲಿ, ಪುಣ್ಯಕ್ಕೆ ಏನು ಗೊತ್ತಾ, ನೀನು ನೋಡುವ ವಿಡಿಯೋದಲ್ಲಿ ಆ ಶರ್ಮಾ ಅಂತ ಹೇಳೋ ಸಾಗರ್ ಶರ್ಮಾ ಅಂತ ಮಾತ್ರ ನೋಡ್ತಾ ಇದ್ದಾನೆ, ಕಾಣ್ತಾ ಇದ್ದೇವೆ ನಾವು. ಮತ್ತು ಮನೋರಂಜನೆ ಹೋಗಿದ್ದಾನೆ ಆ ದಿನ. ಅದು ಎಲ್ಲ ವಿಡಿಯೋದಲ್ಲಿ ಕವರ್ ಆಗಿಲ್ಲ. ಅಂದ್ರೆ ಒಂದು ಸೈಡಲ್ಲಿ ಇವರು ಬಂದ, ಮತ್ತೊಂದ್ಸಲ ಆ ಕಡೆ ಬಂದ. ಸೊ ಈ ಕ್ಯಾಮರಾದವರು ಬಿದ್ದಲ್ಲೇ ಉಂಟ, ಇವನ್ ಕಡೆನೇ ಗಮನ ಕೊಟ್ಟರು. ಯಾರ ಕಡೆ? ಈ ಸಾಗರ್ ಶರ್ಮನ ಕಡೆ ಗಮನ ಕೊಟ್ಟರು, ಈ ಮನೋರಂಜನ್ ಕಡೆಗೆ ಗಮನ ಕೊಟ್ಟಿಲ್ಲ. ಅವ್ರು ಇಬ್ರು ಹೋಗ್ತಾರೆ, ಒಂದ್ ಸೈಡಲ್ಲಿ ಅವ್ನು ಹೋಗ್ತಾ ಇದ್ದ, ಒಂದ್ ಸೈಡಲ್ಲಿ ಇವನು ಹೋಗ್ತಾ ಇದ್ದ. ಇಂಥೊಂದು ದಾಳಿ ಆಗುವಾಗ ಇದೊಂದು ಖಂಡನೀಯವಾಗಿದೆ. ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಉಂಟಾ ಇಲ್ಲ, ಬಟ್ ಸೆಕ್ಯೂರಿಟಿ ನಾವು ಗೊತ್ತೇ ಮಾಡಿ, ಸೆಕ್ಯೂರಿಟಿ ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲಿ ಚೆಕ್ ಅಲ್ಲಿ ಪ್ರಾಪರ್ ಚೆಕ್ ಆಗಿದೆ. ಸ್ಮೋಕ್ ಹಿಡ್ಕೊಂಡು ಬರುವಂತ ಶೋಗೆಲ್ಲ ಆ ಸಿಸ್ಟಮ್ ಇಲ್ಲ. ಯಾವುದೇ ಮೇಡಮ್, ಯಾವುದೇ ಪ್ರೊಸೀಜರ್ ಏನಾದ್ರೂ ತಪ್ಪಾದಾಗಲೇ ಯಾವುದೇ ಕಾನೂನು ಬರೋದು. ಫಾರ್ ಎಕ್ಸಾಂಪಲ್ ಬೆಸ್ಟ್ ಕಾನೂನು ಡ್ರಂಕ್ ಅಂಡ್ ಡ್ರೈವ್ ಅಂತ ಹೇಳ್ತಾರೆ. ಡ್ರಂಕ್ ಅಂಡ್ ಡ್ರೈವ್ ಆಗ್ಬೋದು ಕಾನೂನು ಯಾಕೆ ಬಂತ? ಅಮೆರಿಕದಲ್ಲಿ ಫಸ್ಟ್ ಎಷ್ಟೋ ವರ್ಷ ಇನ್ಸಿಡೆಂಟ್ ಆಯ್ತು. ಏನಂದ್ರೆ ಒಬ್ಬನೇ ಮಗ ತಾಯಿಗೆ ಡ್ರಂಕ್ ಅಂಡ್ ಡ್ರೈವಲ್ಲಿ ಅವ್ನು ರಸ್ತೆಯಲ್ಲಿ ಹೋಗೋ ಪಾಪ ಮಗಂದು ತಪ್ಪಿಲ್ಲದಿದ್ರು ಅವನ ಮೇಲೆ ಕಾರು ತಗೊಂಡೋಗಿ ಹೊಡ್ಕೊಂಡು ಅವನ ಮಗ ಸತ್ತೋದ. ಅದನ್ನು ಆ ತಾಯಿಗೆ ತನ್ನ ಮಗ ಕಳ್ಕೊಂಡು ತಡಿಲಿಕ್ಕೆ ಅವಳು ಕೋಟಿ ಹೋದ್ಲು. ಆ್ಯಕ್ಚುಲಿ ಕಾನೂನು ಬರೋದು ಯಾವುದಾದ್ರು ತಪ್ಪಾದಾಗ ಅದಕ್ಕೆ ಸರಿಯಾಗಿ ಕಾನೂನು ಬರ್ತದೆ. ಈ ಆಲ್ ಓವರ್ ದಿ ವರ್ಲ್ಡಲ್ಲಿ ಕಾನೂನು ಡ್ರಂಕ್ ಅಂಡ್ ಡ್ರೈವ್ ಇರಬಾರ್ದು ಕಾನೂನು ಬಂದು ಫಸ್ಟ್ ಅಮೆರಿಕನ್ ತಾಯಿಯ ಗೋಳನ್ನು ಒಬ್ಬ ಜಡ್ಜ್ ಕೇಳಿ, ಇನ್ನು ಮೇಲೆ ಡ್ರಂಕ್ ಅಂಡ್ ಡ್ರೈವ್ ಇದ್ರೆ ಅವ್ರು ಕಠಿಣ ಶಿಕ್ಷೆ ಕೊಡಬೇಕು ಅಂತ ಜಡ್ಜ್ಮೆಂಟ್ ಬಂತು. ಅದ್ರ ಮೇಲೆ ಆಲ್ ಓವರ್ ದಿ ವರ್ಲ್ಡ್ ಜಗತ್ತಲ್ಲಿ ಆ ಕಾನೂನು ಬಂದು ಬಿಕಾಸ್ ಆಫ್ ಒನ್ ಲೇಡಿ ಶಿ ಫಾಟ್ ಇನ್ ದಿ ಕೋರ್ಟ್. ಹಾಗೆ ಪ್ರತಿಯೊಂದು ಇದನ್ನು ಅಭದ್ರತೆಯನ್ನು ಕಂಡೆವು ನಾವು. ಈ ಅಭದ್ರತೆ ಕಂಡು ನಾವು ಇನ್ನು ಹೊಸ ಯಾರಿಗೂ ಏಜೆನ್ಸಿ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಇನ್ನೊಂದು ಏಜೆನ್ಸಿಗೂ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಬಟ್ ಇಲ್ಲಿ ಪ್ರಶ್ನೆ ಇದ್ದದ್ದು ಯಾಕೆ ಇವರು ಸಸ್ಪೆನ್ಷನ್ ಆದ್ರು ಅಂತ ಪ್ರಶ್ನೆ. ಅವ್ರದ್ದು ಒಂದೇ ಒಂದು ಡಿಮಾಂಡ್ ಅಂದ್ರೆ ಗೃಹ ಮಂತ್ರಿ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತ. ಅವ್ರು ಹೇಳ್ತಾರೆ, ಆ ಸ್ಪೀಕರ್ ಏನು ಹೇಳಿದ್ರು, ನಾನು ಇದು ಜವಾಬ್ದಾರಿ ಸಭೆಯನ್ನು ಲೋಕಸಭೆಯನ್ನು ನಡೆಸುವಂಥ ಜವಾಬ್ದಾರಿ ನಂದು, ಹಾಗಾಗಿ ನಾನು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಇವರು ಅಪೋಸಿಷನ್ ಇಸ್ ಡಿಮಾಂಡಿಂಗ್ ಇಲ್ಲ ಗೃಹ ಮಂತ್ರಿ ಅವರು ಬರಲೇಬೇಕಂತ. ಅದಕ್ಕೆ ರೂಲಿಂಗ್ ಪಾರ್ಟಿ ಅದಕ್ಕೆ ಮಾಡಬಹುದಿತ್ತು. ಗೃಹ ಮಂತ್ರಿ ಬಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಏನುಂಟು, ಅದ್ರ ಏನು ತಪ್ಪಿಲ್ಲ. ಗೃಹ ಮಂತ್ರಿ ಬಂದು ಸ್ಟೇಟ್ ಕೊಡೋದು ಏನು ತಪ್ಪಿಲ್ಲ. ಇಬ್ರು ಹಠ ಕೆಡಿದ್ರು, ನಾವು ಗೃಹ ಮಂತ್ರಿಯನ್ನು ಕರಿಯಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ ನಾನು ಇದಕ್ಕೆ ಮಾಡಬೇಕಂತ. ಈ ಗಲಾಟೆಯಿಂದಾಗಿ ಈ ರೀತಿಯಾಗಿ ಒಂದು ಇದಾಗ್ತದೆ. ಸಸ್ಪೆನ್ಷನ್ ಒಂದು ಸ್ವಲ್ಪ ದಿನ 10-20 ಜನ ಬರ್ತಾರೆ. 140 ರೀಚ್ ಆಗಿದೆ. ಇದೊಂದು ಇಂಡಿಯನ್ ಹಿಸ್ಟ್ರಿಯಲ್ಲೇ ರೆಕಾರ್ಡ್ ಅಂತ ಹೇಳಿ. ರೆಕಾರ್ಡ್ ಒಳ್ಳೇದಕ್ಕಾಗಬೇಕು ಸರ್, ಆದ್ರೆ ಈ ರೀತಿ ಅಮಾನತಿಗೆ ರೆಕಾರ್ಡ್ ಆಗ್ತಾ ಇದೆಯಲ್ಲ, ಅದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಅನ್ಸುತ್ತೆ. ಎಸ್ ನಾಗೇಂದ್ರ ಪ್ರಸಾದ್ ಅವರೇ, ತಮ್ಮ ಮೈತ್ರಿ ಪಕ್ಷ, ತಾವೀಗ ಮೈತ್ರಿಯಲ್ಲಿದ್ದೀರಿ, ಹಾಗಾಗಿ ಈ ಒಂದು ಕ್ರಮವನ್ನ ಸಂಸತ್ತಿನಲ್ಲಾದಂತಹ ಈ ಬೆಳವಣಿಗೆನ ಹೇಗೆ ನೋಡ್ತೀರಿ? ಒಬ್ರು ಜನಪ್ರತಿನಿಧಿಯಾಗಿ ಯಾವ ರೀತಿಯಲ್ಲಿ ಇದನ್ನ ಪರಿಗಣಿಸಬೇಕು ಅಂತ ಹೇಳ್ತೀರಿ ಜನಪ್ರತಿನಿಧಿಗಳು ಇದನ್ನ? ತಾವಿವತ್ತು ಏನು ಸಂಸದರ ಅಮಾನತಿನ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ. ಸಂಸತ್ ಅಂತಕ್ಕಂಥದ್ದು ತಂದೆ ಅಂತ ಒಂದು ನಿಯಮಾವಳಿಗಳಾಗಿರ್ಬೋದು, ತಂದೆ ಅಂತ ಗೌರವ, ತಂದೆ ಆದಂಥ ಒಂದು ಘನತೆ ಇರ್ತಕ್ಕಂಥದ್ದು ಇರ್ತಕ್ಕಂಥ ಅಲ್ಲಿ ಸದಸ್ಯರು ಕೂಡ ಅವ್ರದೇ ಆದಂಥ ಕೆಲವು ತಿಳುವಳಿಕೆಗಳು ಇರ್ತವೆ ಅಂತಕ್ಕಂಥದ್ದು ಸ್ಪಷ್ಟ. ತಾವಾಗಲೇ ಒಂದು ಮಾತನ್ನ ಹೇಳ್ತಾ ಇದ್ರಿ, ಯಾವ ವಿಚಾರಕ್ಕೆ ಬಂತು, ಏನು ಭದ್ರತಾ ಲೋಪ ಅಂತಕ್ಕಂಥದ್ದು. ಅನೇಕ ಸಂದರ್ಭಗಳಲ್ಲಿ ಇಂಥ ಭದ್ರತಾ ಲೋಪಗಳಾದಾಗ ಯಾವುದೇ ಕೂಡ ಒಂದು ದಿವಸದಲ್ಲಿ ಡಿಸೈಡ್ ಆಗಿರ್ತಕ್ಕಂಥ ವಿಚಾರಗಳು ಯಾವುದೂ ಇಲ್ಲ. ಅದಕ್ಕೆ ಹೇಳಿಕೆಗಳು
ಮಾಹಿತಿಗಳು ಕೊಡಬೇಕು ಅಂತಂದ್ರೆ ತನಿಖೆ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕಲೆ ಹಾಕ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಗಳಿಗೂ ಕೂಡ ಇಂಥ ಈ ವಿಚಾರದ ಬಗ್ಗೆ ಗೊತ್ತಿದೆ. ಈಗ ಏನಾದರೂ ಸಂಸತ್ನಲ್ಲಿ ವಿರೋಧ ಪಕ್ಷಗಳ ನಾಯಕರುಗಳಿಗೆ ಏನಾದರೂ ತೊಂದರೆ ಆಗಿದ್ರೆ ಏನ್ ಮಾಡ್ತಿದ್ರು, ಇಂತಹ ವಿಚಾರಗಳು ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ದೇಶದ ಭದ್ರತೆ ಪ್ರಶ್ನೆ ಆಗ್ತದೆ. ನಾವು ಸಂಸತ್ನೇ ಕಾಪಾಡ್ಕೊಳ್ತಿದ್ರು. ಈಗ ಪ್ರಶ್ನೆಗಳು ಬರ್ತವೆ ಸರ್, ಅಲ್ಲಿ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಅಮಾನತು ಮಾಡಂತದ್ದು ಹಾಗೆ ಅಮಾನತು ಸರಿ ಹೋಗುತ್ತಾ? ಒಂದು ನಿಮಿಷ, ಯಾವ ಕಾರಣಕ್ಕೆ ಅಂತ ಬರುತ್ತೆ? ಇಲ್ಲ, ಅದಕ್ಕೆ ಕೆಲವು ನಿಯಮಾವಳಿಗಳಿರುತ್ತೆ. ನಿಯಮಾವಳಿ ಅಡಿಯಲ್ಲೇನೆ ಇವರು ಅದನ್ನ ಕೇಳಬೇಕೆ ಹೊತ್ತಾ ನಿಯಮಾವಳಿ ಮೀರಿ ಅವರು ಇದು ಮಾಡಬಾರ್ದು. ಈಗ ಉದಾಹರಣೆಗೆ ಹೇಳ್ತಿದ್ದೀನಿ, ನಿನ್ನೆ ಒಂದು ಅಣುಕು ಪ್ರದರ್ಶನ ನಡೆದಿರ್ತಕ್ಕಂಥದ್ದು, ಅದನ್ನ ಒಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು. ಅವರು ಯಾವ ಸ್ಥಾನದಲ್ಲಿದ್ದಾರೆ, ಅವ್ರ ಸ್ಥಾನಮಾನಕ್ಕೆ ಇರ್ತಕ್ಕಂಥ ಗೌರವ ಏನು, ಅದು ಯಾರನ್ನ ತಾವು ಅಣುಕು ಮಾಡ್ತಾ ಇದ್ದೀರಾ ಅಂತಕ್ಕಂಥ ಅನೇಕ ವಿಚಾರಗಳು ಬರುತ್ತೆ. ನೋಡಿ, ಒಂದು ಸಾಮಾನ್ಯ ಜನ ಕೋಟ್ಯಾಂತರ ಜನ ಇವತ್ತು ನೋಡ್ತಾ ಇದ್ದಾರೆ. ಅಂದ್ರೆ ಅಮಾನತು ಶಿಕ್ಷೆ ಸರಿ ಹೋಯ್ತು ಅಂತೀರಿ, ಅಮಾನತು ಆದ್ಮೇಲೆ ಅವರು ಮಾಡಿದ ಇಲ್ಲ ಅಲ್ಲಿಗೆ ಬರ್ತಾ ಇದ್ದೀನಿ, ಇನ್ನೂ ಬರ್ತಾ ಇದ್ದೀನಿ. ಎರಡನೇದು ತಾವಂದ್ರಿ ವಿವಾದಾತ್ಮಕವಾದಂತಹ ಕೆಲವು ಮಸೂದೆಗಳನ್ನ ಅವರು ಮಂಡನೆ ಮಾಡ್ಕೊಳ್ಳೋದಕ್ಕೆ ಇಂಥ ವಿಷಯಗಳನ್ನ ಡೈವರ್ಟ್ ಮಾಡಿದ್ರು ಅಂತಕ್ಕಂಥ ವಿಷಯ ತಾವು ಹೇಳ್ತಾ ಇದ್ದೀರಿ. ಆಗ್ಲೇ ಒಂದು ವಿಚಾರ ಬಂತು, ಯಾವ್ದು ವಿವಾದಾತ್ಮಕ ಒಂದು ಮಸೂದೆಗಳು ಯಾವುದು ಇಲ್ಲ. ನೀವು ಆ ರೀತಿ ಇದ್ದಿದ್ರೆ ಕೂತ್ಕೊಂಡು ಚರ್ಚೆ ಮಾಡ್ಬೋದಿತ್ತಲ್ಲ. ಕೇಳೋಣ ಅವಕಾಶ ಕೇಳೋಣ. ಇದನ್ನ ಬಹಳ ದೊಡ್ಡ ಪ್ರತಿಭಟನಾ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಈಗೇನು ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ ವಕ್ತಾರಾದಂತಹ ನಟರಾಜ್ ಗೌಡರು ಚೆನ್ನಾಗಿದ್ದಾರೆ. ನಟರಾಜ್ ಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್, ಈಗ ಸಂಸತ್ನಲ್ಲಿ ಆದಂತಹ ಬೆಳವಣಿಗೆ ಏನಿದೆ, ಒಂದು ರೆಕಾರ್ಡ್ ಆಗಿರುವಂಥದ್ದು 146 ಸಂಸದರ ಅಮಾನತು, ಒಂದು ಇತಿಹಾಸದಲ್ಲಿ ಆಗದಂತಹ ಒಂದು ಬೆಳವಣಿಗೆ ಈಗಾಗಿದೆ. ಈಗ ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ರಿ, ಎಲ್ಲಿ ನಿಮ್ ತಪ್ಪಿರ್ಲಿಲ್ವಾ? ಹಾಗಿದ್ರೆ ಪ್ರಶ್ನೆ ಕೇಳೋದು ತಪ್ಪು ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳಬೇಕು, ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾರು ಹೊಣೆಗಾರಿಕೆ ಇದೆ, ಹೊಣೆಗಾರಿಕೆಯನ್ನ ತೋರಿಸ್ತಲೇ ಪಲಾಯನ ಮಾಡ್ತಾರಲ್ಲ, ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ಇವತ್ತು 2001 ಅವತ್ತೇನು ಪಾರ್ಲಿಮೆಂಟ್ ದಾಳಿ ಆಗಿತ್ತು, 13ನೇ ತಾರೀಕು ಡಿಸೆಂಬರ್, ಸೇಮ್ ಡೇ ಅವತ್ತಿನ ಪ್ರಧಾನಮಂತ್ರಿ ಸೇಮ್ ಡೇ ಸಂಸತ್ತಲ್ಲಿ ಅವರ ಹೇಳಿಕೆಯನ್ನು ದಾಖಲೆ ಮಾಡ್ತಾರೆ. ಹೇಗಾಯಿತು, ಯಾರು ಮಾಡಿದ್ರು, ಏನಾಗಿದೆ, ಇವಾಗ ನಾವು ಏನು ಅದನ್ನು ತಿಳಿಗೊಳಿಸ್ಲಿಕ್ಕೆ ಏನು ಕ್ರಮ ತಗೊಂಡಿದ್ದೀವಿ ಅಂತ ಉತ್ತರ ಕೊಡ್ತಾರೆ ಅವತ್ತಿನ ಪ್ರಧಾನಮಂತ್ರಿಗಳು. ಅದಾಗಿ 5 ದಿನ ನಂತರ 18ನೇ ತಾರೀಕು ಡಿಸೆಂಬರ್ 2001 ಅವತ್ತಿನ ಗೃಹ ಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಈ ಪ್ರಧಾನಮಂತ್ರಿ ಗೃಹ ಮಂತ್ರಿಗಳಿಗೆ ಏನಾಗಿದೆ? ಇವ್ರ ಹೊಣೆಗಾರಿಕೆ ಇಲ್ವಾ? ಇವ್ರ ಜವಾಬ್ದಾರಿ ಇಲ್ವಾ? ಸಂಸತ್ತೊಳಗೆ ದಾಳಿ ಆಗಿರೋದು, ಅಲ್ಲಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಇನ್ನೊಂದಿಲ್ಲ, ದೊಡ್ಡ ಭದ್ರತಾ ಲೋಪ. ಹಂಗಿರ್ಬೇಕಾದ್ರೆ ಉತ್ತರ ಕೊಡಬೇಕಾದವರು ಏನಂತ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು? ಗೃಹ ಮಂತ್ರಿಗಳೇ ಬಂದು ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಬಟ್ ಲೋಕಸಭಾ ಸ್ಪೀಕರ್ ಹೇಳ್ತಿದಾರಲ್ಲ ಸರ್, ಈ ಸಂಸತ್ನ ಸಂಪೂರ್ಣ ಈ ಭದ್ರತೆ ಇದೆ ಲೋಕಸಭಾ ಕಾರ್ಯದರ್ಶಿಗೆ ಸೇರಿದ್ದು, ಇದು ಕೇಂದ್ರಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಲೋಕಸಭಾ ಸ್ಪೀಕರ್ ಕೊಡ್ತಾ ಇದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂದಿದ್ದಾರೆ. ನೋಡಿ, ಈಗ ಅಂದಮೇಲೆ ಅವರ ಹೇಳಿಕೆ ಎಲ್ಲಿ ಇಲ್ಲಿ 2001 ಕೂಡ ಆ ಸಂಸತ್ತು ಸ್ಪೀಕರ್ದೇ ಕಂಟ್ರೋಲ್ ಅಲ್ಲಿ ಇರ್ತದೆ. ದ ಕಸ್ಟೋಡಿಯನ್ ಆಫ್ ಪಾರ್ಲಿಮೆಂಟ್ ಇಸ್ ಸ್ಪೀಕರ್, ಐ ಅಗ್ರಿ. ಆದ್ರೆ ಈ ಭದ್ರತೆ ಅನ್ನೋದಿದೆಯಲ್ಲ, ಆ ಭದ್ರತೆಯಲ್ಲಿ ದೆಹಲಿ ಪೊಲೀಸ್ನವರು ಇರ್ತಾರೆ, CRPF ಇರುತ್ತೆ, ಬೇರೆ ಬೇರೆ ಸಂಸ್ಥೆಗಳು ಇರ್ತವೆ. ಅದೆಲ್ಲ ಯಾರ ಅಂಡರ್ ಬರ್ತದೆ? ಗೃಹ ಸಚಿವರ ಅಂಡರ್ ಬರ್ತದೆ. ನೀವು ಜವಾಬ್ದಾರಿ ಇಲ್ವಾ ನಿಮ್ಗೆ? ಅಲ್ಲೊಂದು ಆಘಾತ ಆಗಿದೆ. ನಿಮ್ಮ ಸಂಸದನ ಪಾಸ್ ಮೇಲೆ ಒಳಗೆ ಬಂದಿದ್ದಾರೆ ಕೆಲವರು ಆಗಂತಕರು, ನಿಮ್ಗೆ ಹೊಣೆಗಾರಿಕೆ ಇಲ್ವಾ ಅದಕ್ಕೆ ಉತ್ತರ ಕೊಡುವಂಥದ್ದು? ಅದು ನೀವು ಉತ್ತರ ಕೊಡಿ ಅಂತ ಕೇಳಿದವ್ರೆ ನೀವು ಅಮಾನತು ಮಾಡ್ತೀರಾ ಅಂದ್ರೆ, ಯಾರು ದಾಳಿ ಮಾಡೋ ಅವ್ರು ಕೂಗ್ತಾ ಇದ್ರು ಸರ್ವಾಧಿಕಾರಿಗಳಿಗೆ ಧಿಕ್ಕಾರ ಅಂತ. ನೀವು ಅದನ್ನ ಪ್ರೂವ್ ಮಾಡ್ತಾ ಇದ್ದೀರಾ. ಯು ಆರ್ ಪ್ರೂವಿಂಗ್ ದಟ್ ನೀವು ಸರ್ವಾಧಿಕಾರಿಗಳು ಉತ್ತರ ಕೊಡಕ್ಕೆ ಹೊಣೆಗಾರಿಕೆ ತಗೊಳ್ಳಿಕ್ಕೆ ನೀವು ರೆಡಿ ಇಲ್ಲ. ಸಂಸತ್ ಸದಸ್ಯರದ್ದು ಒಂದು ಜವಾಬ್ದಾರಿ ಅಂತಿರಲ್ವಾ, ವರ್ತನೆಗೆ ಒಂದು ಮಿತಿ ಅಂತಿರಲ್ವಾ? ಈಗ ಅದು ಮಿತಿ ಮೀರಿದಾಗ ಆಕ್ಷನ್ ಆದ್ರೆ ಅದಕ್ಕೆ ಬೇರೆ ರೀತಿಯ ಗೊತ್ತಾ, ಡಿಮ್ಯಾಂಡ್ ಏನಿತ್ತು? ತಾವೇ ಸ್ವಯಂ ಪ್ರೇರಿತರಾಗಿ ಬಂದು ಉತ್ತರ ಕೊಡಬೇಕಿತ್ತು. ನೀವಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು, ಇಲ್ಲ ನೀವು ದಾಳಿ ನಾವು ತಡೆದಿದ್ದೀವಿ, ಯಾವುದೋ ಅಹಿತಕರ ಘಟನೆ ಇಲ್ಲ, ಈ ಕಾರಣಕ್ಕಾಗಿ ಈ ತರ ಆಗಿದೆ, ತನಿಖೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ಏನ್ ನಿಮಗೆ ಬಂದಿರುತ್ತಂತದ್ದು? ನೀವು ಅದನ್ನ ಮಾಡಿಲ್ಲ, ನಾವು ಪ್ರತಿಭಟನೆ ಕೇಳ್ತೀವಿ, ನಾವು ಒತ್ತಾಯ ಮಾಡ್ತಾ ಇದೀವಿ, ಒತ್ತಾಯಕ್ಕೂ ನೀವು ಮಣಿದಿಲ್ಲ, ನಾವು ಪ್ರತಿಭಟನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ. ನೀವು ಹೊಣೆಗಾರಿಕೆನೇ ಒತ್ಕೊಳಕ್ ರೆಡಿ ಇಲ್ವಲ್ಲ, ನಿಮ್ಗೆ ಆ ಧೈರ್ಯ ಸಾಲದ ನಿಮ್ಗೆ ಒಂದು ಉತ್ತರ ಇಲ್ಲಪ್ಪ ನನ್ನ ಸಮಯದಲ್ಲಿ ಆಗಿದೆ ಏನೋ ದೌರ್ಬಲ್ಯನ ಇದು ಮುಚ್ಚಾಕೊಳ್ಳೋಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಇಲ್ವಲ್ಲ? ನೀವು ಆಚೆ ಕಡೆ ಯಾವುದೋ ಮಾಧ್ಯಮದಲ್ಲಿ ಕಾನ್ಕ್ಲೇವ್ ಅಲ್ಲಿ ತಾವು ಉತ್ತರ ಕೊಡ್ತೀರಿ, ಸದನದಲ್ಲಿ ಯಾಕೆ ಕೊಡಬಾರ್ದು? ನೀವು ವಾರಣಾಸಿಲಿ ನೀವು ಪ್ರಧಾನಮಂತ್ರಿಗಳು ವಾರಣಾಸಿಲಿ ಹೋಗಿ ಮಾತಾಡ್ತೀರಿ, ಯಾಕೆ ಸದನದಲ್ಲಿ ಯಾಕೆ ಕೊಡಬಾರ್ದು ನೀವು ಉತ್ತರನ? ಈ ಹೊಣೆಗಾರಿಕೆಯಿಂದ ಪಲಾಯನ ಮಾಡ್ತಾ ಇದಾರಲ್ಲ, ಇದು ಸರ್ವಾಧಿಕಾರಿ ಧೋರಣೆ ಅಲ್ದಲ್ಲಿ ಏನಿಲ್ಲ. ಇದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀವಿ, ಆಚೆ ಕೆತ್ತಾಕ್ಲಿ ತೊಂದರೆ ಇಲ್ಲ, ಅಮಾನತು ಮಾಡ್ಲಿ, ಪ್ರತಿಭಟನೆಯನ್ನು ಮಾಡ್ತೀವಿ,
ಅಣಕನ್ನೂ ಮಾಡ್ತೀರಿ. ಹಣಕ ಅನ್ನೋದೇನು ಗೊತ್ತಾ, ಮಿಮಿಕ್ರಿ ಮಾಡೋದೇನು ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಅದು ದೊಡ್ಡ ವಿಷಯನೇ ಅಲ್ಲ. ದೊಡ್ಡ ವಿಷಯ ಅಲ್ಲ. ಒಬ್ಬ ಉಪರಾಷ್ಟ್ರಪತಿಯ ಅಣಕು ದೊಡ್ಡ ವಿಷಯ ಅಲ್ಲ. ಉಪರಾಷ್ಟ್ರಪತಿ ಅಲ್ಲ, ರಾಷ್ಟ್ರಪತಿ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ವಿರೋಧ ಪಕ್ಷದ ನಾಯಕರನ್ನಾಗ್ಲಿ, ಒಬ್ಬರನ್ನೊಬ್ರು ಸಾಮಾನ್ಯರು ಮಾಡಿದ್ರೆ ಇಷ್ಟು ದೊಡ್ಡ ಪ್ರಶ್ನೆ ಆಗಲ್ಲ ಸರ್. ಅಥವಾ ಯಾವ ಕಾಮಿಡಿಯನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲಿ ಮಾಡಿದ್ರೆ ಅಷ್ಟು ದೊಡ್ಡ ಆಗ್ತಿತ್ತು. ಆದ್ರೂ ಇದು ಇನ್ನೂ ದೊಡ್ಡದು. ಯಾಕೆಂದ್ರೆ ಸಂಸತ್ತಿನ ಎದುರುಗಡೆ ಒಬ್ಬ ಸಂಸತ್ ಸದಸ್ಯ ಅಣಕ್ ಮಾಡ್ತಾರೆ, ಮತ್ತೊಬ್ರು ಅದನ್ನ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಎಂಜಾಯ್ ಮಾಡ್ತಿದ್ದೀರಾ? ಸಂಸತ್ ಒಳಗಡೆನೆ ಪ್ರಧಾನಮಂತ್ರಿಗಳೇ ನಿಂತ್ಕೊಂಡು ರಾಹುಲ್ ಗಾಂಧಿ ಅವ್ರಿಗೆ ಹೆಂಗ್ ಅಣಕ ಮಾಡ್ತಾ ಇದ್ರು ಅಂತ ತಾವು ಗಮನಿಸಿದಿರಿ. ನಾವು ಅದನ್ನ ಅದಲ್ಲ, ನಾವು ಅದನ್ನ ಗಂಭೀರವಾಗಿ ತಗೊಳ್ಳಲ್ಲ. ಅದು ದೊಡ್ಡ ವಿಷಯನೇ ಅಲ್ಲ, ಚರ್ಚೆಯ ವಿಷಯನೇ ಅಲ್ಲ. ಆದರೆ ನೀವ್ ಹೇಳ್ತೀರ ಉಪರಾಷ್ಟ್ರಪತಿಯವರು, ಚೇರ್ಮನ್ ಅವರು, ಅವರ ಹುದ್ದೆಯ ಘನತೆ, ಆ ಹುದ್ದೆಯ ಘನತೆಯನ್ನು ಅವರೇ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಧನ್ಕರ್ ಅವರು ಹುದ್ದೆಯನ್ನ ಸಂಸತ್ ಸದಸ್ಯರ ಘನತೆಯನ್ನು ಉಳಿಸ್ಕೊಳ್ಬಹುದಿತ್ತು. ಉಳಿಸ್ಕೊಂಡಿದ್ದಾರೆ, ಏನ್ ಅದ್ರೊಳಗೇನು ತಪ್ಪಿಲ್ಲ. ಧನ್ಕರ್ ಅವರು ಅದನ್ನು ಅವರೇ ಅವರ ಹುದ್ದೆಯ ಘನತೆಯನ್ನ ಕಡಿಮೆ ಮಾಡಿದ್ದಾರೆ. ಯಾವಾಗ ಪ್ರಧಾನಮಂತ್ರಿಯವರನ್ನ ನೀವು ಯುಗ ಪುರುಷ ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ರೋ, ಕೈ ಮುಗಿದ್ರೋ ಬಗ್ಗಿ, ಅವತ್ತೇ ಅವರು ಆ ಹುದ್ದೆಯ ಘನತೆಯನ್ನ ಕಡಿಮೆ ಮಾಡಿದ್ದಾರೆ. ಉಪರಾಷ್ಟ್ರಪತಿ ಅನ್ನೋದು, ಚೇರ್ಮನ್ ಅನ್ನೋದು ಪ್ರಧಾನಮಂತ್ರಿ ಹುದ್ದೆಗಿಂತ ದೊಡ್ಡ ಹುದ್ದೆ, ಸಾಂವಿಧಾನಿಕ ಹುದ್ದೆ. ಅಂತವ್ರು ಅದನ್ನ ಕತ್ತು ಬಗ್ಗಿಸಿ, ತಲೆ ಬಗ್ಗಿಸಿ, ಮಂಡಿ ಊರಿ ನೀವು ಯುಗ ಪುರುಷ ಸ್ವಾಮಿ ಅಂತ ಅನ್ನೋದಿದ್ರಲ್ಲ, ಅದಕ್ಕಿಂತ ದೊಡ್ಡ ಕೆಟ್ಟ ನಡವಳಿಕೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹುದ್ದೆ ಘನತೆಯನ್ನು ಅವರೇ ಕಡಿಮೆ ಮಾಡಿದ್ದಾರೆ. ಶಂಕರ್ ಶೆಟ್ಟಿ ಅವರೇ, ಆ ಒಂದು ನಡವಳಿಕೆ ಏನಿದೆ, ಒಂದು ಮಾಕ್ರಿ ಮಾಡುವಂಥದ್ದು, ಒಬ್ಬ ಸಂಸತ್ ಸದಸ್ಯರಾಗಿ ಒಬ್ಬ ಉಪರಾಷ್ಟ್ರಪತಿಯನ್ನ ಎಷ್ಟರ ಮಟ್ಟಿಗೆ ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತೀರಿ? ಖಂಡಿತವಾಗಿ ತಪ್ಪು. ಒಬ್ಬ ಉಪರಾಷ್ಟ್ರಪತಿಯನ್ನು ಮಿಮಿಕ್ರಿ ಮಾಡಿ ಈ ರೀತಿ ಅಪಹಾಸ್ಯ ಮಾಡೋದು ತಪ್ಪಾಯ್ತು. ಅದು ಕರೆಕ್ಟ್. ಅದು ಅದು ಇವರು ವಿಡಿಯೋ, ಬಟ್ ಅದು ಶೇರ್ ಆಗಿಲ್ಲ. ಇವರು ವಿಡಿಯೋ ಮಾಡಿದ್ರು, ಯಾರು ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡಿದ್ದನ್ನು ತೋರಿಸ್ತಾ ಇದ್ರು. ಸೊ ಅದವರು ಈಗ ರಾಹುಲ್ ಗಾಂಧಿ ಅವರು ಆ ಮಿಮಿಕ್ರಿ, ಒಬ್ಬ ಉಪರಾಷ್ಟ್ರಪತಿಯನ್ನು ಮಿಮಿಕ್ರಿ ಮಾಡ್ತಾ ಇರುವಾಗ, ಅಪಹಾಸ್ಯ ಮಾಡ್ತಾ ಇರುವಾಗ ಮಾಡಬೇಡಪ್ಪ ಅಂತ ಹೇಳಬೇಕು. ಶೋ ಯಾರಾಗಲಿ ಅವರಂತಲ್ಲ, ಅಲ್ಲಿದ್ದ ನಿರ್ದವ್ರು ಹೇಳಬೇಕು ಅಂತ. ಮತ್ತೆ ಧನ್ಕರ್ ಅವರದ್ದು ವಿಚಿತ್ರ ನಡವಳಿಕೆ ನಿಮ್ಗೆ ಗೊತ್ತಿರ್ಬೋದು. ಅವ್ರು ವೆಸ್ಟ್ ಬೆಂಗಾಲಲ್ಲಿ ಗವರ್ನರ್ ಇರುವಾಗ ಇಡೀ ದಿನ ಗಲಾಟೆ. ಮಮತಾ ಬ್ಯಾನರ್ಜಿ ಇವರಿಗೆ ಗಲಾಟೆ ಅಂದರೆ ಗಲಾಟೆ, ಪ್ರತಿದಿನ ಗಲಾಟೆ. ಅವರು ಆಲ್ಮೋಸ್ಟ್ ಇವರು ಐ ಆಮ್ ಸೂಪರ್ ಸಿಟಿ CM ಗೆದ್ದು ದೊಡ್ಡ ರೀತಿ ಅಂತ ಇವ್ರು ಬಿಹೇವ್ ಮಾಡ್ತಾ ಇದ್ರು. ಕಡೆಗೆ ಏನೋ ಮಾಡ್ಕೊಂಡು ಕರ್ಕೊಂಡ್ಬಿಟ್ರು. ಅವರು ಒಳ್ಳೆ ಫೈಟ್, ಅವ್ರಿಗೊಂದು ರಿವಾರ್ಡೆಡ್, ಒಳ್ಳೆ ಮಮತಾ ಬ್ಯಾನರ್ಜಿಗೆ ಒಳ್ಳೆ ಕಷ್ಟ ಕೊಟ್ಟಿದ್ರು ಅವರು. ಹಾಗೆ ಅವ್ರು ರಿವಾರ್ಡ್ ಮಾಡಿ ಅವರು ಉಪರಾಷ್ಟ್ರಪತಿ ಸೀಟಲ್ಲಿ ಅವರು ಉಪರಾಷ್ಟ್ರಪತಿ ಅಣಕ ಮಾಡಿದ ಮೇಲೆ ಅವರು ಒಂದು ತಪ್ಪು ಮಾಡ್ತಾರೆ ಏನು ಗೊತ್ತಾ? ನಾನೊಬ್ಬ ಜಾಟ್, ನಾನೊಬ್ಬ ರೈತ, ನೀವು ರೈತರನ್ನು ನನ್ನನ್ನು ಅವಮಾನ ಮಾಡಿದ ಬರಲ್ಲ, ಉಪರಾಷ್ಟ್ರಪತಿ ಮಾಡಿದ್ರಿ, ರೈತರನ್ನು ಅವಮಾನ ಮಾಡಿದ್ರಿ, ಜಾಟರನ್ನು ಅವಮಾನ ಮಾಡಿದ್ರಿಂದ ಜಾತಿ ತಗೊಂಡು ಬಂದ್ಬಿಡ್ತಾರೆ. ಅದು ದೊಡ್ಡ ತಪ್ಪು. ಉಪರಾಷ್ಟ್ರಪತಿ ಅವರು ಜಾತಿಯನ್ನು ತಗೊಂಡು ಬಂದು ಈ ಪಾಲಿಟಿಕ್ಸ್ ಅಲ್ಲಿ ಸೇರಿಸೋದು ಉಂಟಲ್ಲ, ಅದು ದೊಡ್ಡ ತಪ್ಪು. ಅವರು ಮಿಮಿಕ್ರಿ ಮಾಡಿ ಮಾಡಲಿ. ನನ್ನ ಉಪರಾಷ್ಟ್ರಪತಿ ನನ್ನ ಮಿಮಿಕ್ರಿ ಮಾಡಿಲ್ಲ, ನೀವು ಅಲ್ಲ, ನನ್ನ ಉಪರಾಷ್ಟ್ರಪತಿ ನೀವು ಅವಮಾನ ಮಾಡಿದ್ರೆ ಅಂತ ಹೇಳಿ ಅದು ತಪ್ಪು. ಎಲ್ಲರೂ ಒಪ್ತೇವೆ ನಾವು, ಖಂಡಿತವಾಗಿ ಅವರ ಸ್ವಾಗತಿಸ. ಬಟ್ ಅದು ನಾನೊಬ್ಬ ರೈತ, ನಾನೊಬ್ಬ ಜಾಟ್ ಅಂತ ಹೇಳ್ಕೊಂಡು ಅವರ ಲೇಬಲಿಂಗ್ ಮಾಡ್ತಾರಲ್ಲ, ಅದು ಉಪರಾಷ್ಟ್ರಪತಿ ಅವರು ಅಂತ ಅವ್ರು ಮಾಡುವುದೂ ಅಲ್ಲ. ಅರ್ಥ ಅದಕ್ಕೆ ಇದೇನು ಗೊತ್ತಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಎ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಖರ್ಗೆ ಅವರು ಹೋಗಿ ಹೇಳ್ತಾರೆ, ನಾನೊಬ್ಬ ದಲಿತ, ಎಷ್ಟೋ ಸಮಯದಲ್ಲಿ ನಾನು ಪಾರ್ಲಿಮೆಂಟಲ್ಲಿ ಮಾತಾಡಬೇಕಂದ್ರೆ ನನ್ನನ್ನು ಉಪರಾಷ್ಟ್ರಪತಿಗಳ, ನಾನು ರಾಜ್ಯಸಭೆಯಲ್ಲಿರುವ ಉಪರಾಷ್ಟ್ರಪತಿ ನನಗೆ ಅವಕಾಶ ಕೊಟ್ಟಿಲ್ಲ. ಸೊ ನಾನೊಬ್ಬ ದಲಿತ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರೆ ಹೇಗೆ ನಾನು ಅಂತ ಹೇಳ್ತಾರೆ. ಹಾಗಾಗಿ ಈ ದೊಡ್ಡ ಘನತೆ ಹುದ್ದೆಯಲ್ಲಿರುವವರು ಭಾರಿ ಜಾಗೃತಿ ಇರ್ಬೋದು. ಆಮೇಲೆ ಡೆಮೋಕ್ರಸಿ ಇವರನ್ನು ಫಾಲೋ ಮಾಡ್ತೇವೆ ಆ್ಯಕ್ಚುಲಿ. ಇದು ಇಂಥ ಇದು ಒಂದ್ಸಲ ಆಯ್ತಲ್ಲ, ಇದು ತಪ್ಪು. ಇನ್ನು ಮುಂದೆ ಇಂಥ ತಪ್ಪುಗಳು ಆಗಬಾರ್ದು ಆ್ಯಕ್ಚುಲಿ. ನಿಜ. ಎಸ್ ತಪ್ಪು ಎರಡು ಕಡೆಯಿಂದಲೂ ಆಗಿದೆಯಾ? ಹಾಗಿದ್ರೆ ಎಲ್ಲಿ ಸರಿಪಡಿಸಬೇಕಾಗಿತ್ತು? ಈ ಅಮಾನತಿನ ಶಿಕ್ಷೆ ನಿಜಕ್ಕೂ ಕೂಡ ಒಪ್ಪತಕ್ಕಂಥದ್ದ? ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನ ಪ್ರತಿಭಟನೆಯ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಹೋಗ್ತಾ ಇದೆ. ಯಾವ ರೀತಿಯ ಬೆಳವಣಿಗೆಗಳ ಕಾರಣ ಆಗ್ಬೋದು ಅನ್ನೋದ್ರ ಬಗ್ಗೆ ವಿಸ್ತೃತ ಚರ್ಚೆ ಮುಂದುವರಿಯುತ್ತೆ. ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.